ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಪಾಪು ಆದಮೇಲೆ ಅಂದರೆ ನನಗಿವಾಗ ಎರಡನೇ ಪಾಪು ಆಗಿರೋದು. ಇಬ್ಬರು ಮಕ್ಕಳ ಜೊತೆ ನನ್ನ ಒಂದು ದಿನ ಹೇಗಿರುತ್ತೆ ಅಂತ, ಆಫ್ಟರ್ ಡೆಲಿವರಿ ಇಬ್ಬರು ಮಕ್ಕಳ ಜೊತೆ ಹೇಗಿರುತ್ತೆ ಅಂತ ಒಂದು ರ್ಯಾಂಡಮ್ ಆಗಿ ಒಂದು ವ್ಲಾಗ್ನ ಮಾಡಿದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬ ಬ್ಯುಸಿ ಇರುತ್ತೆ ಲೈಫು. ಅಂದರೆ ಇವಾಗ ಎರಡು ಮಕ್ಕಳಾದಮೇಲೆ ಅವಳನ್ನು ನೋಡಿಕೊಂಡು, ಇವಾಗ ಪಾಪುನೂ ನೋಡಿಕೊಂಡು ತುಂಬ ಕಷ್ಟ ಇರುತ್ತೆ. ಅದ್ರ ಮಧ್ಯದಲ್ಲೂ ವಿಡಿಯೋ ಮಾಡಿಕೊಂಡು ಎಡಿಟ್ ಮಾಡಿ ಹಾಕೋದು ತುಂಬ ಕಷ್ಟ. ಆದ್ರೂ ಬಿಡೋಕ್ಕಾಗಲ್ಲ ಅಲ್ವಾ. ಸ್ವಲ್ಪ ದಿನ ಒಂದು ವೀಕ್ಲಿ ಒಂದ್ಸಲ ಒಂದು ವ್ಲಾಗ್ ಆದರೂ ಹಾಕೋಣ ಅಂತ ಟ್ರೈ ಮಾಡಿ ಇವತ್ತೊಂದು ವ್ಲಾಗ್ನ ಮಾಡಿದ್ದೀನಿ. ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇವಾಗ ಬೆಳಿಗ್ಗೆ ಎದ್ದಿದ ತಕ್ಷಣ ಹಾಸಿಗೆಲ್ಲ ಕ್ಲೀನ್ ಮಾಡ್ಕೊತೀನಿ. ಬೆಡ್ಡೆಲ್ಲ ಕ್ಲೀನ್ ಮಾಡಿಕೊಂಡು ಪಾಪುನ ಆಚೆ ಅಮ್ಮ ಬಿಸಿಲಿಗೆ ತೋರಿಸ್ತಾ ಇರ್ತಾರೆ. ಅಷ್ಟರಲ್ಲಿ ನಾನು ಬೆಡ್ಡೆಲ್ಲ ಕ್ಲೀನ್ ಮಾಡ್ಕೊತೀನಿ. ಮತ್ತು ನೆಕ್ಸ್ಟು ಫ್ರೆಶ್ ಅಪ್ ಆಗಿ ಬಂದು ನಾನು ಸ್ಕಿನ್ ಕೇರ್ನ ಮಾಡ್ಕೊತೀನಿ. ಅಮ್ಮ ಏನಿದ್ರು ಪಾಪುನ ಎತ್ಕೊಂಡಿರ್ತಾರೆ. ಬೆಳಗ್ಗೆನೇ ಎದ್ದು ಬಿಸಿಲಿಗೆಲ್ಲ ತೋರಿಸಿ ಅವಳನ್ನ ಆಟಾಡಿಸ್ತಾ ಇರ್ತಾರೆ, ಅಂದರೆ ಅವನ್ನ ಆಟಾಡಿಸ್ತಾ ಇರ್ತಾರೆ. ಅಷ್ಟರಲ್ಲಿ ನಾನು ಸ್ಕಿನ್ ಕೇರ್ನ ಮುಗಿಸ್ಕೊತೀನಿ. ನಮ್ಮದು ಪುಟಾಣಿ ಮೊದಲೇ ಎದ್ದಿರುತ್ತೆ. ಫಸ್ಟ್ ನನಗಿಂತ ನನ್ನ ಮಗನಿಗಿಂತ ಬೇಗ ನಮ್ಮ ಅಮ್ಮವ್ರ ಜೊತೆ ಇವಳೇನೆ ಮೊದಲು ಎದ್ದಿರ್ತಾಳೆ. ಎದ್ದು ಏನೇನು ತಿನ್ಕೊಬೇಕು, ಹಾಲು ಕುಡಿಬೇಕು ಎಲ್ಲ ಮುಗಿಸ್ಕೊಂಡಿರ್ತಾಳೆ. ಆಮೇಲೆ ನಾನು ಎದ್ಮೇಲೆ ನನ್ನ ರೂಮಿಗೆ ಬರ್ತಾಳೆ. ಸ್ವಲ್ಪ ಹೊತ್ತು ನನ್ನ ಜೊತೆ ಆಟಾಡ್ತಾ ಇರ್ತಾಳೆ. ಅವಳು ಇವಾಗ ಮಾತು ಕಲಿತಾ ಇರೋದ್ರಿಂದ ಒಂದು ದಿನಕ್ಕೆ ಒಂದು 100 ಸಲನಾದರೂ ಅಮ್ಮ 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 ಅಂತ ಅಂತಾನೆ ಇರ್ತಾಳೆ. ನಮ್ಮ ಅಮ್ಮನ್ನ, ನಮ್ಮ ಅಪ್ಪನ್ನ ಮತ್ತು ನನ್ನ ಎಲ್ಲರೂ ಅಮ್ಮ 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 ಅಂತ ಇರ್ತಾಳೆ. ಅವಳು ಅಮ್ಮ 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 ಅಂದು ಎಷ್ಟು ಟಾರ್ಚರ್ ಕೊಡ್ತಾಳೆ ಅಂದರೆ ಪ್ರತಿಯೊಂದಕ್ಕೂ ಅಮ್ಮ 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 ಅಂತ ಕಿರ್ಚ್ತಾನೆ ಇರ್ತಾಳೆ. ಮನೇಲಿ ಫುಲ್ ಗಲಾಟೆ. ಪಾಪುನೂ ಮಲ್ಕೊಳಕ್ಕೆ ಬಿಡಲ್ಲ. ಪದೇ ಅವನು ಬೆಚ್ಚಿ ಎದ್ದೇಳ್ತಾ ಇರ್ತಾನೆ. ಅಷ್ಟು ಅಮ್ಮ 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 ಅಂತ ಕಿರಿಸ್ತಾ ಇರ್ತಾಳೆ. ಏನಾದರೂ ಒಂದು ವಸ್ತು ಬೇಕು ಅಂದರೂ ಅಮ್ಮ ಅಂತ ಕಿರಿಸ್ತಾಳೆ. ಏನಾದರೂ ಬಿದ್ದೋದ್ರೂ ಅಮ್ಮ ಅಂತ ಕಿರಿಸ್ತಾಳೆ. ಎಲ್ಲದಕ್ಕೂ ಅಮ್ಮ 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 ಅಂತ ಇರ್ತಾಳೆ. ಏನು ಮಾಡೋಕ್ಕಾಗಲ್ಲ, ಅವಳಿಗೆ ಗೊತ್ತಾಗಲ್ಲ ಏನೂ. ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಅವಳು ಮಲಗಿದಾಗ ಮಾತ್ರ ಸ್ವಲ್ಪ ಹೊತ್ತು ಮನೆ ಪ್ರಶಾಂತವಾಗಿರುತ್ತೆ. ಇಲ್ಲಾಂದರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಫುಲ್ ಕಿರ್ಚೋದು. ಅವಳಿಗೆ ಏನೇನು ಬರುತ್ತೆ ಹೊಸ ಪದಗಳು ಎಲ್ಲನೂ ಕಿರ್ಚ್ತಾ ಇರ್ತಾಳೆ. ಮನೇಲಿ ಬರೀ ಮಾತಾಡ್ತಾ ಇರೋದೆ. ನೆಕ್ಸ್ಟ್ ಬ್ಲಾಗಲ್ಲಿ ಅವಳು ಹೆಂಗೆ ಮಾತಾಡ್ತಾಳೆ, ಏನೇನು ಮಾತಾಡ್ತಾಳೆ, ಅರ್ಥ ಆಗದೆ ಇರೋ ಮಾತುಗಳನ್ನ ಅಂತ ರೆಕಾರ್ಡ್ ಮಾಡಿ ನಾನು ನಿಮಗೂ ಅಪ್ಲೋಡ್ ಮಾಡ್ತೀನಿ, ನಿಮಗೂ ತೋರಿಸ್ತೀನಿ. ಸ್ಕಿನ್ ಕೇರ್ ಎಲ್ಲ ಮುಗಿಸ್ಕೊಂಡೆ. ಏನೆಲ್ಲ ಮಾಯ್ಶ್ಚರೈಸರ್ ಹಚ್ಕೊಂಡು ಲಿಪ್ ಬಾಮ್ ಹಾಕ್ಕೊತೀನಿ ಮತ್ತು ಸ್ಟಿಕ್ಕರ್ ಹಾಕ್ಕೊತೀನಿ. ಅಷ್ಟೇ, ಜಾಸ್ತಿ ಏನು ಮಾಡ್ಕೊಳಕ್ಕೆ ಹೋಗೋದಿಲ್ಲ. ಇದನ್ನು ಮಾಡ್ಕೊಳ್ಳೋಕೆ ಬಿಡಲ್ಲ ಕೆಲವರು ಬಾಣಂತಿರಲ್ಲಿ. ಇವೆಲ್ಲ ಮಾಡ್ಕೊಂಡು ಕುತ್ಕೊಬಾರ್ದು, ಲಿಪ್ ಬಾಮ್ ಹಾಕೊಳ್ಳೋದು, ಕ್ರೀಮ್ ಹಾಕೊಳ್ಳೋದು, ಈ ಥರ ಎಲ್ಲ ಮಾಡಬಾರ್ದು ಅಂತಾರೆ. ಬಟ್ ಇವಾಗಿನ ಜನ್ರೇಷನಲ್ಲಿ ಯಾರೂ ಆ ಥರ ಹೇಳೋಕ್ಕೆ ಹೋಗೋದಿಲ್ಲ. ನಮ್ಮಮ್ಮ ಅಂತ ಆ ಥರ ಎಲ್ಲ ಏನೂ ಹೇಳೋದಿಲ್ಲ, ನೀಟಾಗಿರು ಅಂತಲೇ ಹೇಳ್ತಾರೆ. ಸ್ವಲ್ಪ ಕಾಟನ್ ಹಾಕ್ಕೊತಾ ಇದ್ದೀನಿ. ನಾನು ಕಾಟನ್ ಹಾಕ್ಕೊಂಡು ಅಭ್ಯಾಸ ಇಲ್ಲ, ಏನೂ ಮಾಡೋಕ್ಕಾಗಲ್ಲ. ಮಫ್ಲರ್ ಎಲ್ಲ ಕಟ್ಕೊಳ್ಳೋದಕ್ಕೆ ಆಗೋದಿಲ್ಲ ನನಗೆ, ಸೆಕೆ ಆಗುತ್ತೆ. ಇವಾಗಂತೂ ಎಷ್ಟು ಸೆಕೆ ಅಂತ ನಿಮಗೆ ಗೊತ್ತು. ಮಳೆ ಹುಯ್ತಾ ಇದ್ರೂ ಸೆಕೆನೇ ಇವಾಗ. ಅದಕ್ಕೆ ಸ್ವಲ್ಪ ಹೊತ್ತಾದರೂ, ಇವಾಗ ಚಳಿ ಟೈಮ್ ಸ್ಟಾರ್ಟ್ ಆಗಿದೆ ಅಂದರೆ ಮಳೆ ಸ್ವಲ್ಪ ಹುಯ್ತಾ ಇರೋದ್ರಿಂದ ಚಳಿ ಇರುತ್ತೆ, ಗಾಳಿ ಹತ್ತಿ ಹಾಕು ಅಂತ ಅಂತಾರೆ. ಅದಕ್ಕೆ ಕಾಟನ್ ಹಾಕ್ಕೊಂಡಿದ್ದೀನಿ. ಅಷ್ಟರಲ್ಲೊಂದು ಪಾರ್ಸಲ್ ಬಂದಿತ್ತು. ನಮ್ಮಮ್ಮ ತುಂಬ ದಿನದಿಂದ ಹಾಟ್ ಬಾಕ್ಸ್ ಬುಕ್ ಮಾಡು ಅಂತ ಹೇಳ್ತಾಯಿದ್ರು. ನಾನು ಹುಡುಕಿ ಒಂದು ಅಮೆಝಾನೆಲ್ಲ ಒಂದು ಹಾಟ್ ಬಾಕ್ಸ್ನ ಬುಕ್ ಮಾಡಿದ್ದೀನಿ. ಇದು 3 ಬಾಕ್ಸ್ ಬರುತ್ತೆ. ಅಂದರೆ ಒಂದು ಚಿಕ್ಕ ಸೈಜು, ಮತ್ತು ಅದಕ್ಕಿಂತ ಸ್ವಲ್ಪ ದೊಡ್ಡದು, ಮತ್ತು ಇನ್ನು ಅದಕ್ಕಿಂತ ಸ್ವಲ್ಪ ದೊಡ್ಡದು, ಈ ರೀತಿ 3 ಬಾಕ್ಸ್ ಬರುತ್ತೆ. ನಮ್ಮಮ್ಮ ತುಂಬ ದಿನದಿಂದ ಕೇಳ್ತಿದ್ರು, ಬೇಕು ಹಾಟ್ ಬಾಕ್ಸ್ ಬುಕ್ ಮಾಡು, ಏನಕ್ಕಾದ್ರೂ ಯೂಸ್ ಆಗುತ್ತೆ, ಎಲ್ಲ ಟೈಮಲ್ಲೂ ಬಿಸಿನೇ ಇರಲ್ಲ, ಬಿಸಿಯಾಗಿಟ್ಟು ನೀನು ಕೊಡ್ಬೋದು ಅಂತ. ಅದಕ್ಕೋಸ್ಕರ ಬುಕ್ ಮಾಡಿದೆ. ತುಂಬಾ ಚೆನ್ನಾಗಿದೆ. ಸ್ಟೇನ್ಲೆಸ್ ಸ್ಟೀಲ್ ಇದು. 1000 ರೂಪೀಸ್ ಅನಿಸುತ್ತೆ 3 ಬಾಕ್ಸ್ಗೆ. ಕೊಡ್ಬೋದು, ಏನಿಲ್ಲ, ತುಂಬಾ ಚೆನ್ನಾಗಿದೆ. ನೋಡಿದೆ ನಾನು, ಆ ಥರ ಎಲ್ಲ ಏನೂ ಪ್ರಾಬ್ಲಮ್ ಇಲ್ಲ. ಇಷ್ಟು ಕಮ್ಮಿ ಬೆಲೆಗೆ ಇಷ್ಟು ಚೆನ್ನಾಗಿರೋದು ಕೊಡ್ತಾರೆ, ಏನಾದರೂ ಇರ್ಬೋದೇನೋ, ಅಷ್ಟು ಚೆನ್ನಾಗಿರಲ್ವೇನೋ ಅಂತ ಅಂದ್ಕೊಂಡಿದ್ದೆ. ಬಟ್ ತುಂಬಾ ಚೆನ್ನಾಗಿದೆ. ನಾನು ಒಂದೇ ಒಂದು ಬಾಕ್ಸ್ ಓಪನ್ ಮಾಡ್ತಾಯಿದ್ದೀನಿ. ಏನಕ್ಕೆಂದರೆ ನನ್ನ ಮಗಳು ಬಂದುಬಿಡ್ತಾಳೆ, ಮತ್ತೆ ಏನು ಮಾಡೋಕ್ಕೆ ಬಿಡಲ್ಲ. ಅವಳು ಹೊರಗಡೆ ಇದ್ದಾಳೆ. ಅಷ್ಟರಲ್ಲಿ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. 3 ತೋರಿಸಲ್ಲ, ಒಂದೇ ಒಂದು ಬಾಕ್ಸ್ ತೋರಿಸ್ತೀನಿ ನೋಡಿ. ಈ ರೀತಿ ಇರುತ್ತೆ. ಸ್ಟೇನ್ಲೆಸ್ ಸ್ಟೀಲ್ದು ಇದು. ತುಂಬಾ ಚೆನ್ನಾಗಿದೆ. ಹ್ಯಾಂಡ್ಲಿದೆ ಇಟ್ಕೊಳ್ಳೋದಕ್ಕೆ. ಈ ರೀತಿ ತಿರುಗಿಸಿದ್ರೆ ಓಪನ್ ಆಗುತ್ತೆ, ಮತ್ತು ಅದೇ ರೀತಿ ತಿರುಗಿಸಿದ್ರೆ ಕ್ಲೋಸ್ ಆಗುತ್ತೆ. ತುಂಬಾ ಚೆನ್ನಾಗಿದೆ. ಬಿಸಿಯಾಗಿ ಏನಾದರೂ ಬೇಕಂದರೆ ಇಟ್ಕೊಬೋದು. ರೈಸು, ಸಾಂಬಾರು ಎಲ್ಲನೂ ಇಟ್ಕೊಬೋದು. ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇದು ನನಗಂತೂ ತುಂಬ ಇಷ್ಟ ಆಯಿತು. ಯಾರಿಗಾದ್ರೂ ಬೇಕಂದರೆ ಹೇಳಿ, ಲಿಂಕ್ನ ಹಾಕಿರ್ತೀನಿ. ಬೇಕು ಅಂದರೆ ಲಿಂಕ್ ಹಾಕ್ತೀನಿ, ಇನ್ನೂ ಹಾಕಿರಲ್ಲ. ಬೇಕು ಅಂದರೆ ಯಾರಾದ್ರೂ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಲಿಂಕ್ನ ಕೊಡ್ತೀನಿ. ತುಂಬಾ ಯೂಸ್ಫುಲ್ ಆಗುತ್ತೆ ನಮಗೆ ಇವಾಗ ಸದ್ಯಕ್ಕೆ. ತುಂಬ ಅದಕ್ಕೋಸ್ಕರ ತಗೊಂಡಿದ್ದೀನಿ. ಮೇಲೆ ಫೈಬರ್ದು ಇರುತ್ತೆ, ಬಟ್ ಫುಲ್ಲು ಸ್ಟೀಲ್ದು ಬೇಕು ಅಂದರೆ ಅದೂ ಇದೆ. ಅದು 1500 ಮೇಲೇನೋ ಇತ್ತು. ಇವಾಗ ಸದ್ಯಕ್ಕೆ ಸಾಕು, ನಮಗೆ ಇದು ಅವಶ್ಯಕತೆ ಇದೆ ಅಂದರೆ ಇಷ್ಟೇ ಸಾಕು ಅಂತ ಅಂದ್ಬಿಟ್ಟು ನಾನು 1000 ರೂಪಾಯಲ್ಲಿ ಇದನ್ನು ಬುಕ್ ಮಾಡಿದ್ದೀನಿ.
ನೆಕ್ಸ್ಟು ಪಾರ್ಸಲೆಲ್ಲ ಓಪನ್ ಮಾಡಿದ್ದಾದಮೇಲೆ ಅಮ್ಮ ತಿಂಡಿ ಕೊಟ್ಟರು. ಮೆಂತ್ಯ ದೋಸೆ ಅಂತ ಏನೋ ಮಾಡಿದರು, ಚಟ್ನಿ ಮತ್ತು ಮೆಂತ್ಯ ದೋಸೆ ತಿಂತಾ ಇದ್ದೀನಿ. ಇವಾಗ ಬಾಣಂತಿ ಟೈಮಲ್ಲಿ ನಾರ್ಮಲಾಗಿ ಮೊದಲೆಲ್ಲ ಸ್ಟಾರ್ಟಿಂಗಲ್ಲಿ ಅನ್ನ ಮತ್ತು ಮೆಣಸು ತುಪ್ಪ ಏನೋ ಕೊಡ್ತಾಯಿದ್ರು, ಸ್ವಲ್ಪ ಉಪ್ಪು ಹಾಕಿ. ಇವಾಗೇನಿಲ್ಲ, ಬೆಳಗ್ಗೆ ಬ್ರೇಕ್ಫಾಸ್ಟು ನನಗೆ ಅಂತ ಈ ರೀತಿ ಎಲ್ಲ ಮಾಡ್ಕೊತಾರೆ, ಅದನ್ನು ಅವರು ತಿಂತಾರೆ. ನಾನು ಒಬ್ಳಿಗೆ ಅಂತ ಸಪ್ರೇಟಾಗಿ ಏನು ಮಾಡೋಕ್ಕೋಗಲ್ಲ. ನನಗೆ ಏನು ಬೇಕು, ಯಾವ ರೀತಿ ಬೇಕೋ ಅದನ್ನೇ ಅವರು ಸ್ವಲ್ಪ ಎಕ್ಸ್ಟ್ರಾ ಮಾಡ್ಕೊತಾರೆ, ಅದನ್ನೇ ತಿಂತೀವಿ. ಮೆಂತ್ಯ ದೋಸೆ ಮತ್ತು ಚಟ್ನಿ ಮಾಡಿದ್ದು ತುಂಬ ಚೆನ್ನಾಗಿತ್ತು. ಏನೇನೋ ತರಕಾರಿ ಎಲ್ಲ ಹಾಕಿ ಮಾಡಿದರು, ತುಂಬ ಚೆನ್ನಾಗಿತ್ತು, ತಿಂದೆ. ಪಾಪು ಮಲಗಿದ್ದಾನೆ. ಮಕ್ಳುಗಳು ಅಮ್ಮಂದಿರು ಏನಾದರೂ ತಿನ್ನುವಾಗ್ಲೇ ಮತ್ತು ಏನಾದರೂ ಮಾಡುವಾಗ್ಲೇ ಎದ್ಬಿಡ್ತಾರಂತೆ. ಅದಕ್ಕೆ ನಾವು ಅಮ್ಮ ಬೇಗ ಬೇಗ ಪಾಪು ಮಲಗಿದಾಗೇ ತಿಂಡಿ ತಿನ್ಕೊತಾರೆ. ಅದಕ್ಕೆ ಸ್ವಲ್ಪ ಸ್ವಲ್ಪ ಎದ್ದೇಳ್ತಾ ಇದ್ದಾನೆ. ಇವಾಗ ತಿಂಡಿ ತಿನ್ನೋ ಟೈಮಲ್ಲೇ ಎಚ್ಚರ ಆಯಿತು ಅವನಿಗೆ. ಇವಾಗ ತಿಂಡಿ ತಿನ್ಕೊಂಡು ಬಂದು ಪಾಪುನ ಎತ್ಕೊಂಡು ಕೂತಿದ್ದೀನಿ ಸ್ವಲ್ಪ ಹೊತ್ತು. ಹಂಗೆ ನನ್ನ ಮಗಳೂ ಜೊತೇಲಿ ಬಂದಿದ್ದಾಳೆ ನೋಡಿ, ನಾನು ಮಲ್ಕೊತೀನಿ ಅಂತ. ಅವನ ಮೇಲೆ ಮಲ್ಕೊಂಡಿದ್ದಾಳೆ. ಏನೂ ಮಾಡೋಕ್ಕಾಗಲ್ಲ, ಗೊತ್ತಾಗಲ್ಲ ಏನಿಲ್ಲ ಅವಳಿಗೆ. ಪಾಪು ಅಂದ್ಕೊಂಡು ಬಂದು ಅವನ ಜೊತೆಲೇ ಕುತ್ಕೊತಾಳೆ. ಭಯ, ಒಂದೊಂದ್ಸಲ ಹೊಡೆದು ಬಿಡೋದು, ಒಂದೊಂದ್ಸಲ ಇದು ಮಾಡಿಬಿಡೋದು, ಆ ಥರ ಎಲ್ಲ ಮಾಡ್ತಾಳೆ. ಅದಕ್ಕೆ ಹುಷಾರಾಗಿ ನೋಡ್ಕೊತಾ ಇರ್ತೀನಿ. ಪಾಪುನೆಲ್ಲ ಮಲಗಿಸಿದ್ದು, ಫೀಡ್ ಮಾಡಿ ಮಲಗಿಸಿದ್ದಾದಮೇಲೆ ಸ್ವಲ್ಪ ಹೊತ್ತು ನನ್ನ ಮಗಳ ಜೊತೆ ಆಟ ಆಡಿಸ್ತಾ ಇರ್ತೀನಿ. ಅವಳಿಗೂ ಬೇಜಾರಾಗಬಾರ್ದಲ್ವ, ಎನಿ ಟೈಮ್ ಪಾಪು ಜೊತೆನೇ ಇರುತ್ತೆ ನಮ್ಮಮ್ಮ, ನನ್ನ ಜೊತೆ ಇರಲ್ಲ ಅಂತ ಅವಳಿಗೆ ಎಲ್ಲೂ ಫೀಲ್ ಆಗಬಾರ್ದು ಅಂತ. ಪಾಪು ಯಾವಾಗ ಮಲಗಿರ್ತಾನೆ ಆದಷ್ಟು ಅವಾಗ ನಾನು ರೆಸ್ಟ್ ಮಾಡೋದಕ್ಕಿಂತ ಹೆಚ್ಚಾಗಿ ನನ್ನ ಮಗಳ ಜೊತೆ ಅವಳಿಗೆ ಟೈಮ್ ಕೊಡ್ತಾ ಇರ್ತೀನಿ. ಅವಳ ಜೊತೆ ಸೇರ್ಕೊಂಡು ನಾನು ಆಟ ಆಡ್ತಾ ಇರ್ತೀನಿ. ತುಂಬ ಬೇಜಾರಾಗುತ್ತೆ ಅವಳಿಗೆ. ನಾನು ಯಾವಾಗಲೂ ಅವನ ಜೊತೆನೇ ಇದ್ದರೆ ಅವಳಿಗೆ ಒಂಟಿ ಫೀಲ್ ಆಗಬಾರ್ದು ಅಂತ ಅವಳ ಜೊತೆ ಯಾವಾಗಲೂ ಆಟಾಡ್ತಾ ಇರ್ತೀನಿ. ಯಾರೇ ಆದರೂ ಅಷ್ಟೇ, ಮೊದಲನೇ ಮಗುನ ಆದಷ್ಟು ಎರಡನೇ ಪಾಪುಗಿಂತ ಚೆನ್ನಾಗಿ ಒಂದು ಸ್ವಲ್ಪ ಅವ್ರಿಗೆ ಟೈಮ್ ಕೊಟ್ಟು ನೋಡ್ಕೊಬೇಕು ಈ ಟೈಮಲ್ಲಿ. ಇಲ್ಲಾಂದರೆ ತುಂಬ ಅವ್ರಿಗೆ ಫೀಲ್ ಆಗುತ್ತೆ. ನನಗೂ ಬೇಜಾರಾಗ್ತಾ ಇರುತ್ತೆ, ಎಷ್ಟೋ ಸಲ ಬೇಜಾರಾಗೈತೆ ನನಗೆ. ನನ್ನ ಎರಡನೇ ಪಾಪು ನಿಂತ್ಕೊಂಡಿರುವಾಗ ಅವಳೆಲ್ಲೋ ಒಂದು ಕಡೆ ಕೂತ್ಕೊಂಡು ಆಟಾಡ್ತಾ ಇರ್ತಾಳೆ, ಒಬ್ಬಳೇ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಅದನ್ನ ನೋಡಿದ್ರೆ ಎಷ್ಟು ಫೀಲ್ ಆಗುತ್ತೆ ಅಂದರೆ, ಅಪ್ಪ ಎರಡೆರಡು ಮಕ್ಕಳಿರೋರಿಗೆ ಅದು ಅರ್ಥ ಆಗುತ್ತೆ, ಈ ವಿಡಿಯೋ ನೋಡೋರಿಗೆ. ಹೌದು ಅಂತ ಅಷ್ಟು ಬೇಜಾರಾಗುತ್ತೆ. ದೊಡ್ಡವರಾದರೆ ಏನೋ ಅಂದ್ಕೊಬೋದು, ಬಟ್ ಇನ್ನೂ ಚಿಕ್ಕ ಪಾಪು ಅವಳಿಗೆ ತುಂಬ ಫೀಲ್ ಆಗುತ್ತೆ ಇದು. ಅದಕ್ಕೋಸ್ಕರ ಅವಳ ಜೊತೆ ಸ್ವಲ್ಪ ಹೊತ್ತು ಟೈಮ್ ಕಳೀತಾ ಇರ್ತೀನಿ ಫ್ರೀ ಸಿಕ್ಕಿದಾಗೆಲ್ಲ. ನನಗೆ ಟಿ ವಿನೂ ನೋಡಿಕೊಂಡು ಅವಳ ಜೊತೆನೂ ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀನಿ. ನೆಕ್ಸ್ಟು ಅವಳ ಪಾಡ್ಗಳು ಆಟ ಆಡ್ತಾ ಇರ್ತಾಳೆ, ನೋಡ್ಕೊಂಡು ಕೂತ್ಕೊತೀನಿ. ಏನೋ ಒಟ್ಟಿನಲ್ಲಿ ಅವಳ ಜೊತೆ ಇದ್ದರೆ ಅವಳಿಗೆ ಅಷ್ಟು ಖುಷಿ ನಾನು. ಅದಕ್ಕೋಸ್ಕರ ಆದಷ್ಟು ಅವಳ ಜೊತೆನೇ ಕೂತ್ಕೊಂಡಿರ್ತೀನಿ. ಆಮೇಲೆ ಒಂದು 12 ಗಂಟೆ ಟೈಮ್ ಅಷ್ಟರಲ್ಲಿ ಮಲ್ಕೊಬೇಕು ಅಂತಾಳೆ, ಅವಳನ್ನ ಮಲಗಿಸ್ಬೇಕು. 12 ಗಂಟೆಗೆ ಮಲ್ಕೊಂಡ್ರೆ ಒಂದು 2 ಗಂಟೆ 3 ಗಂಟೆಗೆ ಎದ್ದೇಳ್ತಾಳೆ. ಒಂದು 2 ಅವರ್ 3 ಅವರ್ ಮಲ್ಕೊತಾಳೆ. ಒಂದೊಂದು ಸಲ ಮಾತ್ರ ಬೇಗ ಎದ್ಬಿಡ್ತಾಳೆ. ಇವಾಗ ಮಲ್ಕೊತೀನಿ ಅಂತ ಅವಳೇ ಅಂದ್ಲು, ಆಟ ಆಡಿ ಬೇಜಾರಾಯಿತು ಅವಳಿಗೆ, ಸುಸ್ತಾಯಿತು, ಮಲ್ಕೊತೀನಿ ಅಂದ್ಲು. ಅದಕ್ಕೆ ಅವಳನ್ನ ಮಲಗಿಸ್ತಾ ಇದ್ದೀನಿ ಇವಾಗ. ಹಾಡು ಹೇಳ್ಕೊಂಡು ನೋಡಿ, ಈ ರೀತಿ ಕತ್ತೆಲ್ಲ ಆಚೆಗೆ ಹಾಕೋದು, ಆಚೆಗೆ ಹಾಕ್ಕೊಂಡು ಮಲ್ಕೊತೀನಿ ಅನ್ನೋದು, ಈ ರೀತಿ ಕಿತಾಪತಿ ಏನಾದರೂ ಮಾಡ್ತಾ ಇರ್ತಾಳೆ ಮಲ್ಕೊಳ್ಳೋ ಟೈಮಲ್ಲಿ. ಆಟ ಆಡ್ಕೊಂಡು ಮಲ್ಕೊಬೇಕು ಯಾವಾಗಲೂ ಅಷ್ಟೇ, ಇದೇ ರೀತಿ ಕತ್ತೆಲ್ಲ ಆಚೆಗೆ ಹಾಕ್ತಾ ಇರ್ತಾಳೆ. ಮತ್ತು ನೆಕ್ಸ್ಟ್ ಡೇ ವ್ಲಾಗ್ ಇದು. ನೆಕ್ಸ್ಟ್ ಡೇ ಅಂದರೆ ಪೋಲಿಯೋ ಇತ್ತು. ಅವಾಗ ಪೋಲಿಯೋ ಹಾಕ್ಸೋಣ ಅಂತ ಪಾಪುನು ಮತ್ತು ನನ್ನ ಮಗಳನ್ನೂ ಕರ್ಕೊಂಡು ಹೋಗಿದ್ವಿ. ಅವಳಿಗೂ ಪೋಲಿಯೋ ಇತ್ತು, ಪಾಪುಗೂ ಇತ್ತು. ಇಬ್ರಿಗೂ ಪೋಲಿಯೋ ಹಾಕಿಸ್ಕೊಂಡು ನಮ್ಮೂರಲ್ಲೇ ಅಂಗನವಾಡಿಗೆ ಹೋಗಿ ಪೋಲಿಯೋ ಹಾಕಿಸ್ಕೊಂಡು ಬಂದಿದ್ದೀವಿ. ಇವಳು ನೋಡಿ, ಇಲ್ಲಿ ಪೋಲಿಯೋ ಹಾಕ್ಸೋಕ್ಕೆ ಅಂತ ಆ ಮಾಡು ಅಂತ ಎಲ್ಲ ಸುತ್ತ ನಿಂತ್ಕೊಂಡ್ಬಿಟ್ಟಿದ್ರು. ಅದಕ್ಕೆ ಫುಲ್ ಎದ್ರುಕೊಂಡ್ಬಿಟ್ಲು, ಏನೋ ಮಾಡ್ತಾವ್ರೆ ಇವರು ನನಗೆ ಅಂತ. ಪೋಲಿಯೋ ಹಾಕಕ್ಕೆ ಅನ್ನೋ ಅಂದರೆ ಬಾಯಿನೇ ಬಿಡ್ತಾಯಿಲ್ಲ, ಎಷ್ಟು ಹೇಳಿದ್ರು ಬಾಯಿ ಬಿಡ್ತಾಯಿಲ್ಲ, ಫುಲ್ ಅಳಕ್ಕೆ ತೊಗೊಬಿಟ್ಲು. ಆಮೇಲೆ ನಮ್ಮಪ್ಪ ಜೊತೇಲಿ ಬಂದಿದ್ರು, ಅವ್ರೂ ಜೊತೇಲಿ ಎತ್ಕೊಂಡು ಮೇಲ್ಗಡೆ ಎತ್ಕೊಂಡು ಮಲಗಿಸ್ಕೊಂಡು ಹಾಕಿಸ್ಕೊಳ್ಳಿಲ್ಲ. ಅವಳು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಅದಕ್ಕೆ ನಮ್ಮ ಅಪ್ಪನೇ ಎತ್ಕೊಂಡ್ರು, ಹಂಗೇನೆ ಬಾಯಿಗೆ ಪೋಲಿಯೋನ ಹಾಕಿಸ್ಕೊಂಡು ಮನೆಗೆ ಬಂದ್ವಿ. ಒಂದು ಪಾರ್ಸಲ್ ಬಂದಿತ್ತು ಪಾಪುಗೆ ಅಂತ, ಅಂದರೆ ಇವಾಗ ಹುಟ್ಟಿರೋ ಪಾಪುಗೆ ಅಂತ ಒಂದು ಫುಲ್ ಸ್ಲೀವ್ ಇರೋವಂಥ ಒಂದು ಶರ್ಟ್ಗಳನ್ನ ಬುಕ್ ಮಾಡಿದ್ದೆ. ಒಂದು ಸೆಟ್ ಆಫ್ 3 ಮಾಡಿದೆ. ಇವಾಗ ತುಂಬ ಚಳಿ ಅಲ್ವಾ, ಮಳೆ ಟೈಮ್ ಅಲ್ವಾ, ಚಿಕ್ಕದು ಕಟ್ಟ ಬಟ್ಟೆ ಎಲ್ಲ ಹಾಕ್ತಿದ್ವಿ ನಾವು. ಅದು ಸೆಕೆ ಅಂತ ಟೈಮಲ್ಲಿ ತೊಗೊಂಡಿದ್ವಿ. ಇವಾಗ ಚಳಿ ಅಲ್ವಾ, ಇರಲಿ ಅಂದ್ಬಿಟ್ಟು ಸೆಟ್ ಆಫ್ 3 ತೊಗೊಂಡಿದ್ದೀನಿ. ಜಾಸ್ತಿ ತೊಗೊಳಕ್ಕೆ ಹೋಗಲ್ಲ, ಏನಕ್ಕಂದ್ರೆ ಮಕ್ಕಳು ಬೇಗ ಬೆಳೀತಾ ಇರ್ತಾರೆ. ದೊಡ್ಡ ಸೈಜನ್ನು ತೊಗೊಳಕ್ಕೂ ಆಗಲ್ಲ, ಚಿಕ್ಕ ಸೈಜನ್ನು ತೊಗೊಳಕ್ಕಾಗಲ್ಲ. ಇವಾಗ ಸೈಜ್ ಕರೆಕ್ಟಾಗಿ ತೊಗೊಂಡಿದ್ದೀನಿ. ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ಯೂಸ್ ಮಾಡ್ತೀನಿ. ಮತ್ತು ಒಂದು 3 ಮಂತ್ಸ್ ಕಂಪ್ಲೀಟ್ ಆದಮೇಲೆ ದೊಡ್ಡ ಸೈಜ್ಗಳನ್ನ ತೊಗೊಬೇಕು. ಇವಾಗ 0 to 3 ಮಂತ್ಸ್ಗಾಗಷ್ಟು ಸೈಜ್ನ ತೊಗೊಂಡಿದ್ದೀನಿ. ಸೆಟ್ ಆಫ್ 3 ಬಂದಿದೆ, ತುಂಬಾ ಚೆನ್ನಾಗಿದೆ. ಬೇಕು ಅಂದರೆ ಲಿಂಕ್ ಹೇಳಿ, ಲಿಂಕ್ ಹಾಕ್ತೀನಿ. ತುಂಬ ಕಮ್ಮಿ, ಏನಂದರೆ ಒಂದು 250 ಇರ್ಬೋದು ಅಷ್ಟೇ 3ಗೆ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ನೋಡಿ. ಇವಾಗಲೂ ವಿಡಿಯೋ ಮಾಡೋ ಟೈಮಲ್ಲಿ ನನ್ನ ಮಗಳು ಬಂದು, ನಾನು ಎಲ್ಲೆಲ್ಲಿ ಒಬ್ಬಳೇ ಕೂತಿರ್ತೀನಿ, ಫ್ರೀಯಾಗಿರ್ತೀನಿ, ಆವಾಗ ಓಡ್ ಬಂದುಬಿಟ್ಟಿರ್ತಾಳೆ. ಅಮ್ಮ ಅಂತ ಬಂದಳು. ನಾನು ಅದಕ್ಕೆ ವಿಡಿಯೋ ತೋರಿಸ್ಬಿಟ್ಟು ಹಾಯ್ ಮಾಡು ಅಂತ ಹೇಳ್ತಾ ಇದ್ದೀನಿ. ಇಷ್ಟೇ ವ್ಲಾಗ್ ಆಗಿರುತ್ತೆ ಇದು. ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್, ಥ್ಯಾಂಕ್ ಯು.